ನಮಸ್ಕಾರ ಕರ್ನಾಟಕದಲ್ಲಿ ಒಬ್ಬ ಡಾಕ್ಟರ್ ಶರಣ್ಯ ಪದ್ಮ ಅನ್ನೋ ಒಬ್ಬ ವೈದ್ಯೆ KMF ಒಂದಷ್ಟು ಪ್ರಾಡಕ್ಟ್ಸ್ ಮೇಲೆ ಒಂದು ಅಲಿಗೇಷನ್ ಮಾಡಿ ಒಂದು ವಿಡಿಯೋ ಮಾಡಾಕಿದ್ದಾರೆ. ಏನಂತಂತಂದರೆ ಒಂದಷ್ಟು ಪ್ರಾಡಕ್ಟ್ಗಳಲ್ಲಿ ಒಂದು ಐ ಥಿಂಕ್ ಕೆಮಿಕಲ್ ಸಿಂಥೆಟಿಕ್ಸ್ ಇದೆ ವಿಚ್ ಮೇ ಹ್ಯಾವ್ ಎ ಪಾಸಿಬಿಲಿಟಿ ಆಫ್ ಎ ಕ್ಯಾನ್ಸರ್ ಅಂತ. ಅದಕ್ಕೆ ಕ್ಲಾರಿಫಿಕೇಷನ್ ಕೊಡಬೇಕಾದಂಥ KMF ಅವರು ಆಕೆ ಮೇಲೆ FIR ಮಾಡಿದ್ದಾರೆ. ಆ ಮೇಡಮ್ ಯಾವ ಪ್ರಾಡಕ್ಟ್ ಇಟ್ಕೊಂಡು ಯಾವ ಎವಿಡೆನ್ಸ್ ಇಟ್ಕೊಂಡು ಹೇಳಿದ್ರು ಅದನ್ನು ಮೇಡಮ್ ಅವ್ರು ಹೇಳಬೇಕು. ಮತ್ತು ಇವರು ಕ್ಲಾರಿಫಿಕೇಷನ್ ಕೊಡಬೇಕಾದಂಥ KMF ಅವರು ಈ ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋವನ್ನು ನೋಡಿ ಏನೋ FIR ಮಾಡಿದ್ದಾರೆ, FIR ದಾಖಲಿಸಿದ್ದಾರೆ. ನಮ್ಮ ಪ್ರಶ್ನೆ ಏನಪ್ಪ, ಏನಕ್ಕೆ ಇವ್ರೇನು ಹೇಳ್ತಾರೆ ಅಂತಂದರೆ ನಾವು FSSAI ಸ್ಟ್ಯಾಂಡರ್ಡ್ಸನ್ನು ಫಾಲೋ ಮಾಡ್ತಾ ಇದ್ದೀವಿ ಅಂತ. ಓಕೆ, ನಾವು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಥವಾ KMF ನಂದಿನಿ ಹಾಲವ್ರಿಗೆ ಕೇಳೋದೇನು ಅಂತಂತಂದರೆ, ಅಲ್ರಿ ನೀವು ಹಾಲನ್ನು ಏನೋ ಪ್ಲಾಸ್ಟಿಕ್ ಕವರಲ್ಲಿ ಕೊಡ್ತೀರಾ, ಒಂದು ದಿವಸಕ್ಕೆ 50,000 ಲೀಟ್ರು ಏನೋ ಹಾಲನ್ನು ಪ್ಲಾಸ್ಟಿಕ್ಕಲ್ಲಿ ನಮಗೆ ಕೊಡ್ತಾರೆ. ಪ್ಲಾಸ್ಟಿಕ್ಕು ದೇಹಕ್ಕೆ ಹಾನಿಕರ. ಆ್ಯಂಡ್ ಆಮೇಲೆ ನೀವೇನೋ ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಕೊಡ್ತೀರಾ, ಒಂದು ಸತಿ ನಾರ್ಮಲ್ ಟೆಂಪ್ರೇಚರ್ ಮತ್ತು ಟೆಂಪ್ರೇಚರ್ ಚೇಂಜ್ ಆದರೆ ಪ್ಲಾಸ್ಟಿಕ್ ಈ ಸಾಲ್ಯುಬಲ್ ಅಂತ ಹೇಳುತ್ತಾ ಸಾಕಷ್ಟು ರಿಸರ್ಚ್ಗಳು ಹೇಳುತ್ತೆ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ನೀವುಗಳು ಬಾಟಲ್ನಲ್ಲಿ ಏನು ಹಾಲನ್ನು ಕೊಡಲಿಕ್ಕೆ ಏನು ಸಮಸ್ಯೆ ಆಗ್ತಾಯಿದೆ, ನಮಗೆ ನೀವು ಯಾಕೆ ಪ್ಲಾಸ್ಟಿಕ್ಕಲ್ಲಿ ಕೊಡ್ತೀರಾ? ಆಮೇಲೆ ಅವ್ರು ಯಾರೋ ಡಾಕ್ಟ್ರು ಏನೋ ಮೆಟ್ರಲ್ ಇದೆ ಅಂತ ಹೇಳಿದ್ರೆ ನೀವು ಅದನ್ನು ಕ್ಲಾರಿಫಿಕೇಷನ್ ಕೊಡೋದು ಬದಲು ನೀವು FIR ಮಾಡಿ ಪ್ರಶ್ನೆ ಮಾಡೋದನ್ನೇ ನೀವು ಎಲ್ಲೋ ಒಂದು ಕಡೆ ಸಂವಿಧಾನ ಕೊಟ್ಟರೆ ಹಕ್ಕನ್ನೇ ನೀವು KMF ಅವ್ರು ಹೆಂಗೆ ಕಿತ್ಕೊಂತೀರಾ? FSSAI ಸ್ಟ್ಯಾಂಡರ್ಡ್ಸ್ಗಳನ್ನು ನೀವು ಫಾಲೋ ಮಾಡ್ತಾ ಇದ್ದರೆ ನಮಗೊಂದು ಕೆಲಸ ಮಾಡಿ, ಪ್ರತಿದಿನ ನೀವು ಹಾಲು ಬೂತ್ಗಳಿದೆಯಲ್ಲ, ಹಾಲು ಬೂತಲ್ಲಿ ಅದರಲ್ಲಿ ಯಾವುದೇ ಸಿಂಥೆಟಿಕ್ ಇಲ್ಲ, ಕೆಮಿಕಲ್ ಇಲ್ಲ ಅಂತ ಟೆಸ್ಟ್ ಮಾಡೋಕ್ಕೆ ಒಂದು ಟೆಸ್ಟ್ ಲ್ಯಾಬನ್ನು ಹಾಕಿ, ನಮಗೆ ಡೌಟ್ ಬಂದರೆ ಆ ಹಾಲನ್ನು ತಗೊಂಡಾಗ ನಾವು ಟೆಸ್ಟ್ ಮಾಡ್ತೀವಿ. ದೆನ್ ವಿ ಕ್ಯಾನ್ ಕನ್ಫರ್ಮ್ ಆ ಹಾಲಲ್ಲಿ ಕೆಮಿಕಲ್ ಇಲ್ಲ, ಮತ್ತು ಈ ಒಂದು ಪ್ಲಾಸ್ಟಿಕ್ಕಿಂದ ನಮಗೇನು ಹಾನಿ ಆಗ್ತಾ ಇಲ್ಲ. ಆಮೇಲೆ ಪ್ರತಿದಿನ ಕರ್ನಾಟಕದಲ್ಲಿ ಕ್ಯಾನ್ಸರ್ ಅಂತೂ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ, ಮತ್ತು ನಾವು ಯೂಸ್ ಮಾಡೋ ಫುಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ಕನ್ನು ಅತಿ ಹೆಚ್ಚಾಗಿ ಬಳಸುವಂಥ ನಾವುಗಳು ಇವತ್ತು ಹಾಲನ್ನು ಕೂಡ ಪ್ಲಾಸ್ಟಿಕಲ್ಲಿ ತೊಗೊತಾ ಇದ್ವಿ. KMF ಇರೋ ಲೆಕ್ಕ ನಾವು ನಿಜವಾಗ್ಲೂ ನಮ್ಮ ಆರೋಗ್ಯದ ಮೇಲೆ ನಿಮಗೆ ಕಾಳಜಿ ಇದ್ದರೆ ಸೀಸಾ ಬಾಟ್ಲಲ್ಲಿ ಮತ್ತು ಗ್ಲಾಸ್ ಬಾಟ್ಲಲ್ಲಿ ನೀವು ನಮಗೆ ಹಾಲನ್ನು ಪ್ಯಾಕ್ ಮಾಡಿ ಕೊಡಬೇಕು. ಆಮೇಲೆ 4-5 ದಿವಸ ಆ ಹಾಲನ್ನು ಇಟ್ಕೊಂಡು ನಮಗೆ ಪ್ಯಾಕ್ ಮಾಡಿ ಕೊಡ್ತೀರಾ, ಅದನ್ನು ನೀವು ಆರೋಗ್ಯ ಅಂತ ಹೇಳ್ತೀರಾ. ಅದೆಷ್ಟು ಮಟ್ಟಿಗೆ ಅಂತ ನಮಗಂತೂ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ಆ ಡಾಕ್ಟರು ಯಾವುದರ ಬಗ್ಗೆ ಪ್ರಶ್ನೆ ಮಾಡಿದ್ರು, ನೀವು ಯಾಕೆ FIR ಮಾಡಿದ್ರಿ ಅನ್ನೋದಕ್ಕಿಂತ ಇನ್ನು ಮೇಲೆ ನಾವು ಕುಡಿದಿರೋಂಥ ಹಾಲನ್ನು ಒಂದು ಗ್ಲಾಸಲ್ಲಿ ಕುಡಿ. ಎರಡನೇದು, ನಿಮ್ಮ ಬೂತ್ಗಳಲ್ಲಿ ಹಾಲು ಬೂತ್ಗಳಲ್ಲಿ ಆ ಹಾಲು ಕೆಮಿಕಲ್ ಫ್ರೀ ಇದೆ, ಸಿಂಥೆಟಿಕ್ ಫ್ರೀ ಇದೆ, ಮತ್ತು ಆಮೇಲೆ ಆ ಹಾಲ್ಗೆ ಜಾಸ್ತಿ ದಿನ ಇರಲಿಕ್ಕೆ ಯಾವುದೇ ರೀತಿಯ ಕೆಮಿಕಲ್ ನೀವು ಬೆರೆಸ್ತಾ ಇಲ್ಲ ಅಂತ ನಾವು ಟೆಸ್ಟ್ ಮಾಡೋಕ್ಕೆ ಅಲ್ಲೊಂದು ಟೆಸ್ಟ್ ಲ್ಯಾಬನ್ನು ಮಾಡಿ. ನಮಗೆ ಹಾಲು ಡೌಟ್ ಆಯಿತು ಅಂದರೆ, ಈಗ ಪೆಟ್ರೋಲ್ ನಮಗೆ ಕಡಿಮೆ ಕೊಡ್ತಾ ಇದ್ದಾರೆ ಅಂತಂದರೆ ಪೆಟ್ರೋಲ್ ಬಂಕಲ್ಲಿ ನಾವು ಟೆಸ್ಟ್ ಮಾಡ್ಬೋದು. ಈಗ ನೀವು ಹಾಲಲ್ಲಿ ಏನೂ ಕೆಮಿಕಲ್ ಇಲ್ಲ, ನಮಗೇನು ಹಾನಿ ಆಗ್ತಾ ಇಲ್ಲ, ಅದರಿಂದ ನಮ್ಗೆ ಯಾವುದೇ ರೋಗ ಬರ್ತಾ ಇಲ್ಲ, ಆ್ಯಸ್ ಪ್ರೊಜೆಕ್ಟೆಡ್ ಬೈ ಕಿದ್ವಾಯಿ ಯಾವುದೇ ರೀತಿಯ ಕ್ಯಾನ್ಸರ್ ಬರ್ತಾ ಇಲ್ಲ ಅನ್ನೋದಾದರೆ ಯು ಮೇಕ್ ಇಟ್ ಎ ಮ್ಯಾಂಡೇಟ್ರಿ. FSSAI ಸ್ಟ್ಯಾಂಡರ್ಡ್ಸನ್ನು ನೀವು ಫಾಲೋ ಮಾಡ್ತೀರಾ. ಆಮೇಲೆ ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಅಲ್ರಿ, ಮಿನಿಮಮ್ ಸ್ಟ್ಯಾಂಡರ್ಡ್ಸಲ್ಲಿ ವಿಷ ಬೆರೆಸ್ಬೋದು ಅಂತ FSSAI ಹೇಳಿದ್ರೆ FSSAI ಅವ್ರಿಗೆ ಕೊಡಿಸಿ ಅದನ್ನು ನೀವೇ ಕುಡ್ಕೊಳ್ಳಿ. ನಮಗೆ ವಿಷಮುಕ್ತವಾದಂಥ ಹಾಲು, ಆಮೇಲೆ ಆ ಹಾಲು ಕುಡಿದ್ರೆ ಅದರಿಂದ ನಮ್ಗೆ ಆರೋಗ್ಯ ಬೆಳಿಬೇಕೇ ಹೊರತು ಅದರಿಂದ ನಮ್ಗೆ ಯಾವುದೇ ಹಾನಿ ಆಗಬಾರ್ದು. ಹಾಗಾದ್ರೆ ಪ್ರತಿ ಹಳ್ಳಿನಲ್ಲೂ ಪ್ರತಿ ನಂದಿನಿ ಹಾಲು ಲ್ಯಾಬ್ ಹತ್ರ, ಹಾಲಿನ ಕೇಂದ್ರದ ಹತ್ರ ನೀವು ಟೆಸ್ಟಿಂಗ್ ಲ್ಯಾಬ್ಗಳನ್ನು ಹಾಕಿಸ್ಬೇಕು. ಆ ಟೆಸ್ಟಿಂಗ್ ಲ್ಯಾಬಲ್ಲಿ ನಮ್ಗೆ ಡೌಟ್ ಬಂದರೆ ನಾವು ಹಾಲನ್ನು ಟೆಸ್ಟ್ ಮಾಡ್ಕೊಳ್ತೀವಿ. ದೆನ್ ಇಟ್ ಈಸ್ ಕಾಲ್ಡ್ ಎಸ್ ಯಾಕಂದರೆ ಎಂಡ್ ಯೂಸರ್ ನಾವು, ಬಳಸೋರು ನಾವು ಅದನ್ನು ಸರ್ಟಿಫೈ ಮಾಡಬೇಕೇ ಹೊರತು ಯಾರೋ FSSAI ಕೊಟ್ಟರೋ ರೂಲ್ಸನ್ನ ನೀವು ಫಾಲೋ ಮಾಡ್ತೀರಿ ಅಂತ ಹೇಳಿದ್ರೆ ನಾವು ಯಾಕ್ರಿ ನಂಬಬೇಕು? ವೈ ಶುಡ್ ವಿ ಬಿಲೀವ್? KMF ಅಥಾರಿಟೀಸ್ ನೀವು ಫಾಲೋ ಮಾಡ್ತಾ ಇದ್ದೀರಾ ಇಲ್ಲ ಅಂತ ನಾವು ಟೆಸ್ಟ್ ಮಾಡ್ತೀವಿ. ಒಂದು ಕೆಲಸ ಮಾಡಿ, ನಿಮ್ಮ ಬೂತ್ಗಳ ಹತ್ರ ವಿ ವಿಲ್ ಪೇ ಫಾರ್ ಟೆಸ್ಟಿಂಗ್. ನೀವು ಬೂತ್ಗಳ ಹತ್ರ ನೀವು ಟೆಸ್ಟಿಂಗ್ ಲ್ಯಾಬಲ್ಲಿ ಹಾಲನ್ನು ಟೆಸ್ಟ್ ಮಾಡಿ. ಅಲ್ರಿ, ಕವರಲ್ಲಿ ತರಕಾರಿ ಹಾಕೊಂಬಂದರೆ ಅದನ್ನು ತರಕಾರಿನ ತೊಳಿಬೋದು, ಕವರಲ್ಲಿ ಹಾಲು ಹಾಕೊಂಬಂದರೆ ನಾವು ಅದನ್ನು ಹೆಂಗೆ ತೊಳಿಯೋಕ್ಕಾಗುತ್ತೆ ಅಥವಾ ನಾವು ಹೆಂಗೆ ಶುದ್ಧೀಕರಣ ಮಾಡೋಕ್ಕಾಗುತ್ತೆ? ಆಮೇಲೆ ಈ ಪ್ಲಾಸ್ಟಿಕ್ ಅನ್ನೋದು ಮಾನವನ ಜೀವನದಲ್ಲಿ ಒಂದು ರೀತಿಯ ರೋಗವನ್ನು ತರುವಂಥ ಏಜೆಂಟ್ ಆದ್ದರಿಂದ 1 ಲೀಟ್ರ್ ಬಾಟ್ಲಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಮೈಕ್ರೋ ಪ್ಲಾಸ್ಟಿಕ್ಸ್ ಇರ್ತದೆ. ಅದು ನಮ್ಗೆ ಹೊರಗಡೆ ಹೋಗುತ್ತೆ, ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತದೆ ಅನ್ನೋದಾದರೆ ಪ್ಲಾಸ್ಟಿಕ್ ಸಿಂಥೆಟಿಕ್ ಪ್ಲಾಸ್ಟಿಕ್ ಇದರಲ್ಲಿ ನೀವು ಹಾಲು ಕೊಡ್ತೀರಾ, ಅದರಿಂದ ನಮ್ಗೆ ಹಾನಿ ಆಗಲ್ಲ, ನಮ್ಮ ಆರೋಗ್ಯ ಹಾಳಾಗಲ್ಲ ಅಂತ ಏನು ಗ್ಯಾರಂಟಿ? ಅಥವಾ ಡಿಕ್ಲರೇಷನ್ ಕೊಡಿ, ಈ ಒಂದು ಪ್ಲಾಸ್ಟಿಕ್ಕಿಂದ ನೀವು ಹಾಲು ತೊಗೊಳೋದಾದರೆ ನಿಮಗೆ ಯಾವುದೇ ರೀತಿಯ ಹಾನಿ ಆಗಲ್ಲ ಅಂತ ಒಂದು ಡಿಕ್ಲರೇಷನ್ ಕೊಡಿ. ಅಕಸ್ಮಾತ್ ಹಾನಿ ಆದರೆ ಒಬ್ಬೊಬ್ಬ ವ್ಯಕ್ತಿಗೆ 1 ಕೋಟಿ ರೂಪಾಯಿ ಕಾಂಪನ್ಸೇಷನ್ ಕೊಡ್ತೀವಿ ಅಂತ ಕಾಂಪನ್ಸೇಷನ್ ಕ್ಲಾಸನ್ನು ಮೆನ್ಷನ್ ಮಾಡಿ, ಜೊತೆಯಲ್ಲಿ ಪ್ರತಿ ಬೂತದ ಹತ್ರ ಕರ್ನಾಟಕದಲ್ಲಿ ನೀವು KMF ಎಲ್ಲೆಲ್ಲಿ ಮಾಡ್ತೀರಾ ಆ ಜಾಗದಲ್ಲಿ ಹಾಲು ಟೆಸ್ಟ್ ಮಾಡಬೇಕಾದಂಥ ಒಂದು ಸ್ಮಾಲ್ ಲ್ಯಾಬನ್ನು ಹಾಕಿದ್ರೆ ನಾವು ಹಾಲನ್ನು ಟೆಸ್ಟ್ ಮಾಡ್ತೀವಿ. ಆಮೇಲೆ ನಾವೇ ಅದಕ್ಕೆ ಹಣ ಕೊಡ್ತೀವಿ ಅಂತ ಈ ಮೂಲಕ ಹೇಳುತ್ತಾ ನಾವು ಯಾರ ಹತ್ರನೂ ಪುಕ್ಸಟ್ಟೆ ತಗೊಳ್ತಾ ಇಲ್ಲ. ವಿ ಆರ್ ಪೇಯಿಂಗ್ ಫಾರ್ ಮಿಲ್ಕ್, ಆ್ಯಂಡ್ ಇಫ್ ದಟ್ ಮಿಲ್ಕ್
ಮಿಲ್ಕ್ ಇಸ್ ಗೋಯಿಂಗ್ ಟು ಡ್ಯಾಮೇಜ್ ನಮ್ಮ ಆರೋಗ್ಯವನ್ನು ಡ್ಯಾಮೇಜ್ ಆದರೆ ಅದನ್ನು ಕೇಳುವಂಥ ಹಕ್ಕು, ಪ್ರಶ್ನೆ ಮಾಡುವಂಥ ಹಕ್ಕು. ಆಮೇಲೆ ಮಿಲ್ಕನ್ನು ಪ್ಲಾಸ್ಟಿಕಲ್ಲಿ ಬೇಡ, ಅದು ಪರಿಸರಕ್ಕೆ ಹಾನಿ, ನಮಗೂ ಹಾನಿ, ಅದನ್ನು ಬಾಟ್ಲಲ್ಲಿ ಕೊಡಿ ಅಂತ ಕೇಳೋವಂಥ ಹಕ್ಕು ನಮಗಿದೆ. ಇಲ್ಲ ಅಂತಂದರೆ ಇದನ್ನು ನೀವು FIR ಆಗ್ತೀವಿ, ನಾವು ಅದನ್ನು ಅದು ಮಾಡ್ತೀವಿ ಅಂತಂದರೆ ದಯಮಾಡಿ ಇವೆಲ್ಲ ನಿಜವಾಗ್ಲೂ ಸಂವಿಧಾನ ವಿರೋಧಕವಾದಂಥ ನಡೆಗಳಂತ ಹೇಳುತ್ತಾ, ಒಂದಂತೂ ನಿಜ, ವಿ ನೀಡ್, ನಮಗೆ ಒಳ್ಳೆ ಆರೋಗ್ಯ ಬೇಕು. ಇವತ್ತು ಒಳ್ಳೆ ಆರೋಗ್ಯಕ್ಕೋಸ್ಕರ ನಾವು ಫೈಟ್ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ ಇವತ್ತು ಎಲ್ಲಿ ನೋಡಿದ್ರು ಬರೀ ಭ್ರಷ್ಟಾಚಾರ, ಎಲ್ಲಿ ನೋಡಿದ್ರು ಕಲಬೆರಕೆ ಮಾಡ್ತಾ ಇರೋಂಥ ಪರಿಸರದಲ್ಲಿ ಈಗ ನಮಗೆ ನಾವು ಕುಡಿತಾ ಇರೋಂಥ ಹಾಲು ಯಾವುದೇ ರೀತಿಯ ಕೆಮಿಕಲ್ ಎಫೆಕ್ಟ್ ಇಲ್ಲ ಅಂತೇಳಿ ಒಂದು ಲ್ಯಾಬ್ ಹಾಕಿ, ಲ್ಯಾಬ್ ಸರ್ಟಿಫೈಡ್ ಇಸ್ಕೊತೀವಿ, ನಾವು ಹಣ ಕೊಡ್ತೀವಿ ಅಂತ ಈ ಮೂಲಕ ಹೇಳುತ್ತಾ KMF ಅವರೇ, ನಾವು ಕುಡಿತಾ ಇರೋದು ಹಾಲು, ಅದರಲ್ಲಿ 0.11% ಅದರಲ್ಲಿ ಹಾನಿಯಾಗುವಂಥ ಇಂಗ್ರೀಡಿಯೆಂಟ್ ಇದ್ದರೂ ಕೂಡ ಅದನ್ನು ನಾವು ಕುಡಿಯೋದಿಲ್ಲ, ಅದು ನಮ್ಗೆ ಅವಶ್ಯಕತೆ ಇಲ್ಲ. ಬಿಕಾಸ್ ವಿ ಪ್ರಿಫರ್ ಓನ್ಲಿ ಮಿಲ್ಕ್, ನಾಟ್ ಪಾಯ್ಸನ್ ಅಂತ ಈ ಮೂಲಕ ಹೇಳ್ತಾ, ನಾವು ಕಡಿಮೆ ಕ್ವಾಂಟಿಟಿಲಿದೆ FSSAI ಹೇಳಿರೋ ಮಟ್ಟದಲ್ಲಿ ನಾವು ಕೆಮಿಕಲ್ನ ಹಾಕಿದ್ದೀವಿ ಅಂತ ವಿ ಡೋಂಟ್ ವಾಂಟ್. ನಮಗೆ ಬೇಡ, ಕ್ಲಾರಿಟಿ ಕೊಡಿ ನಮಗೆ. ಓಕೆ, ಧನ್ಯವಾದಗಳು ಅಂತ ಈ ಮೂಲಕ ಹೇಳ್ತಾ KMF ಎಚ್ಚೆತ್ತುಕೊಳ್ಳಿ. ನಮಗೆ ಬಾಟಲ್ನಲ್ಲಿ ಮಿಲ್ಕ್ ಬೇಕಾಗಿದೆ, ಕೆಮಿಕಲ್ ಮುಕ್ತ ಹಾಲು ಬೇಕಾಗಿದೆ. ದಯಮಾಡಿ ಅದನ್ನು ಕೊಡುವಂಥ ಕೆಲಸ ಮಾಡಿ. ಜೊತೆಯಲ್ಲಿ ಪ್ರತಿ ಮಿಲ್ಕ್ ಬೂತ್ ಹತ್ರನೂ ಲ್ಯಾಬನ್ನು ಹಾಕುವಂಥ ಕೆಲಸ ಮಾಡಿ. ಯಾಕೆ ಅಂತಂದರೆ ಆ ಮಿಲ್ಕಲ್ಲಿ ಏನೋ ಕೆಮಿಕಲ್ ಇಲ್ಲ ಅಂತಂದರೆ ನಾವು ಟೆಸ್ಟ್ ಮಾಡ್ಕೊಳ್ತೀವಿ, ಡೌಟ್ ಆದರೆ ದೆನ್ ವಿ ವಿಲ್ ಸೇ ದಟ್ ಎಸ್ ಇಟ್ ಈಸ್ ಕೆಮಿಕಲ್ ಫ್ರೀ ಅಂತ ಹೊರತು ನೀವುಗಳು ನಾವು ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿದ್ರೆ ಆ ಕಹಾನಿಗಳೆಲ್ಲ ನಾವು ಎಲ್ಲಿ ಕೇಳೋಕ್ಕಾಗುತ್ತೆ? ವೈ ಶುಡ್ ವಿ ಬಿಲೀವ್ ಯು? ಥ್ಯಾಂಕ್ಸ್ ಅ ಲಾಟ್. ಯಾಕೆ ಅಂತಂದರೆ ಬರೀ ನಾವೇ ಕುಡಿಯೋಲ್ಲ, ನಮ್ಮ ಮಕ್ಕಳು ಕುಡಿತವೆ, ಪುಟ್ಟ ಕಂದಮ್ಮಗಳು ಕುಡಿತವೆ, ಎಲ್ಲರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಈ ಮೂಲಕ ಹೇಳುತ್ತಾ, ಪ್ರಿಸರ್ವೇಟಿವ್ಸ್ ಹಾಕಿಲ್ಲ ಅಂತಂದರೆ ಲ್ಯಾಬ್ ಹಾಕಿ, ಲ್ಯಾಬಲ್ಲಿ ನಾವು ಟೆಸ್ಟ್ ಮಾಡ್ತೀವಿ, ನೀವು ಪ್ರಿಸರ್ವೇಟಿವ್ಸ್ ಹಾಕಿಲ್ಲ, ಕೆಮಿಕಲ್ಸ್ ಹಾಕಿಲ್ಲ, ಆಮೇಲೆ ಈ ಪ್ಲಾಸ್ಟಿಕ್ಕಿಂದ ನಮಗೇನು ಹಾನಿ ಆಗಲ್ಲ ಅಂತ ಆ ಲ್ಯಾಬು ನಮಗೆ ಸರ್ಟಿಫೈ ಮಾಡಲಿ, ದೆನ್ ವಿ ಆರ್ ಗೋನ್ ಟು ಟೇಕ್ ಇಟ್. ಅದರ್ವೈಸ್ ಯು ಕ್ಯಾನ್ ಫೋರ್ಸ್ ಅಸ್ ಅಂತ ಹೇಳ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್ KMF ಬಗ್ಗೆ ಈ ವರದಿಯನ್ನು, ನಿಮ್ಮ ಅನಿಸಿಕೆಯನ್ನು ದಯಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಈ ಮೂಲಕ ಹೇಳ್ತಾ, KMF ನೀವು ಕೂಡ ಸಂವಿಧಾನದ ಗಡೆ ಬರ್ತೀರಾ, ನೀವು ಸಂವಿಧಾನಕ್ಕಿಂತ ಮೇಲೆ ಏನಲ್ಲ. ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ FIR ಮಾಡ್ತೀವಿ ಅಂತಂದರೆ ನಿಜವಾಗ್ಲೂ ಕೂಡ ಅದಕ್ಕೆ ಕ್ಲಾರಿಟಿಯನ್ನು ಕೊಟ್ಟು, ಆಮೇಲೆ ಆ ಕ್ಲಾರಿಟಿನಲ್ಲಿ ಲ್ಯಾಬನ್ನು ಹಾಕಿ. ಪ್ರತಿಯೊಬ್ಬ ಹಾಲು ಕುಡಿಯೋನು ಕೂಡ ಒಂದೊಂದು ಲೀಟ್ರೂ ಕೂಡ ಕಾಸು ಕೊಟ್ಟು ತಗೊತಾನೆ ಹೊರತು ನೀವು ಯಾರಿಗೂ ಪುಕ್ಸಟ್ಟೆ ಕೊಡ್ತಾ ಇಲ್ಲ. ಯು ಆರ್ ನಾಟ್ ಗಿವಿಂಗ್ ಮಿಲ್ಕ್ ಫ್ರೀ ಆಫ್ ಕಾಸ್ಟ್. ಇವನ್ ಇಫ್ ಯು ವಾಂಟ್ ಟು ಗಿವ್ ಮಿಲ್ಕ್ ವಿಚ್ ಈಸ್ ಹ್ಯಾವಿಂಗ್ ಎ ಕೆಮಿಕಲ್ ಆರ್ ಎ ಸಬ್ಸ್ಟೆನ್ಸ್ ವಿಚ್ ಇಸ್ ಗೋಯಿಂಗ್ ಟು ಹಾರ್ಮ್ ಅಸ್, ಅದು ನಮಗೆ ಬೇಕಾಗಿಲ್ಲ. ಓಕೆ, ಅದನ್ನು ಕ್ಲಾರಿಟಿ ಮಾಡಲಿಕ್ಕೆ ನಮಗೆ ಲ್ಯಾಬ್ ಬೇಕಾಗಿದೆ. ಮತ್ತು ವಿ ವಾಂಟ್ ಕೆಮಿಕಲ್ ಸರ್ಟಿಫಿಕೇಷನ್. ನಮಗೆ ಲ್ಯಾಬ್ ಸರ್ಟಿಫಿಕೇಷನ್ ಬೇಕೇ ಹೊರತು ನಿಮ್ಮ ಮಾತಿನ ಸರ್ಟಿಫಿಕೇಷನ್ನು ಮತ್ತು FSSAI ಸರ್ಟಿಫಿಕೇಷನ್ ಬೇಕಾಗಿಲ್ಲ. FSSAI ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ, ಆ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಪ್ರತಿಯೊಂದು ಹಳ್ಳಿನಲ್ಲೂ ಒಂದು ನೀವು ಲ್ಯಾಬ್ ಹಾಕಿ, ಆ ಲ್ಯಾಬ್ ಸರ್ಟಿಫೈ ಮಾಡಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ ಅಂತ ಹೇಳಬೇಕು. ನೀವು ಹೇಳ್ತಾರೆ ಎಲ್ಲ ಬ್ಯಾಚನ್ನು ಟೆಸ್ಟ್ ಮಾಡ್ತೀರಾ ಅಂತ. ನಾವ್ಯಾಕೆ ನಂಬಬೇಕು? ನಾವು ಟೆಸ್ಟ್ ಮಾಡ್ಕೊಳ್ತೀವಿ. ನಾವು ಕುಡಿಯೋಂಥ ಹಾಳನ್ನು ನಿಮ್ಮ ಬೂತಲ್ಲಿ ನಾವು ಕಾಸು ಕೊಟ್ಟು ಟೆಸ್ಟ್ ಮಾಡ್ಕೊಳ್ತೀವಿ. ನಮಗೆ ಸಮಾಧಾನ ತೊಗೊಂಡೋಗ್ತೀವಿ, ಇಲ್ಲಾಂದರೆ ನಿಮ್ಮ ಹತ್ರ ವಾಪಸ್ ಬಿಸಾಕ್ತೀವಿ. ಧನ್ಯವಾದಗಳು.